ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಓಕೆ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಬ್ಲಾಗ್ ಅಂದರೆ, ಡಾರ್ಕ್ ಲಿಪ್ಸ್ ಇರೋರಿಗೆ ಹಾಗೆ ತುಟಿಗಳು ಒಡೆದೋದವರಿಗೆ ಏನಾಗುತ್ತೆ ಅಂದರೆ ಹೋಮ್ ರೆಮಿಡೀಸನ್ನು ಹೇಳ್ಕೊಡ್ತಾ ಇದ್ದೀನಿ. ಹೋಮ್ ರೆಮಿಡೀಸ್ ನಾವು ಈಸಿಯಾಗಿ ಮನೇಲೇ ಇರುವ ಥಿಂಗ್ಸನ್ನು ಉಪಯೋಗಿಸಿ ನಮ್ಮ ಡಾರ್ಕ್ ಲಿಪ್ಸ್ ಹೋಗುವಾಗೆ ಮತ್ತು ನಮ್ಮ ಲಿಪ್ಸನ್ನು ಸಾಫ್ಟ್ ಆಗಿ ಪಿಂಕ್ ಆಗಿರೋ ಹಾಗೆ ಮಾಡುವಂತಹ ಟಿಪ್ಸನ್ನು ಹೇಳ್ಕೊಡ್ತೀನಿ. ಇವಾಗ ಎಲ್ಲರಿಗೆ ಡೌಟ್ ಇರುತ್ತೆ, ಡಾರ್ಕ್ ಇರುತ್ತೆ ಲಿಪ್ಸ್ ಎಲ್ಲ, ಅದು ಹೆಂಗೆ ಹೋಗುತ್ತೆ ಏನಕ್ಕೆ ಅಂತ. ಡಾರ್ಕ್ ಯಾಕಾಗುತ್ತೆ ಗೊತ್ತಾ ಫ್ರೆಂಡ್ಸ್? ಲಿಪ್ಸು ಸನ್ ಇರುತ್ತಲ್ವಾ, ಸಣ್ಣ ಬ್ರೈಟ್ನೆಸ್ ಬೀಳೋದ್ರಿಂದ ಕೂಡ ನಮಗೆ ಲಿಪ್ಸು ಡಾರ್ಕ್ ಆಗುತ್ತೆ. ಸೆಕೆಂಡ್ ಥಿಂಗ್ ಏನು ಹೇಳ್ಬಹುದು ಅಂದರೆ, ಓಕೆ, ಲಿಪ್ಸ್ ಯಾಕೆ ಡಾರ್ಕ್ ಆಗ್ತದಂದ್ರೆ, ಒಂದು ಸನ್ನಿಂದ, ಎರಡು ಸ್ಮೋಕ್ ಮಾಡೋದ್ರಿಂದ, ಮೂರನೇದು ಜೆನೆಟಿಕ್ ಇಂದ ಕೂಡ ಬರ್ತದೆ. ಆಯ್ತಾ? ಡೌಟ್ ಇರ್ತದೆ, ಇದು ಹೋಗ್ತದಾ? ಯಾವುದು ಒಂದೇ ಸಲ ಹೋಗುದಿಲ್ಲ ಅಲ್ವಾ. ಒಂದು ಸಲ ನೀವು ಈಗ ನಾನು ಹೇಳಿದ್ ನಾವು ಟ್ರೈ ಮಾಡಿದ್ರೆ ಹೋಗುದಿಲ್ಲ. ಅದನ್ನ ನೀವು ಮಾಡ್ತಾ ಇರಬೇಕು. ಅಂದ್ರೆ ವೀಕ್ಲಿ 2 times ಮಾಡಿ, ನಂತರ ಕ್ರಮೇಣ, ಅಥವಾ ಡೈಲಿ ಸಹ ಮಾಡ್ಬೋದು, ಅಥವಾ ವೀಕ್ಲಿ 2 times ಆದ್ರೂ ಮಾಡ್ಬೇಕು, 2 or 3 times ಮಾಡ್ಬೇಕು. ಯಾವ ಸಹ ಒಂದ್ಸಲ ಮಾಡ್ಬಿಟ್ಟು, ಯಶಸ್ವಿನಿ ಹೇಳಿದ್ರು ಒಂದ್ಸಲ ಮಾಡಿದ್ವಿ, ಯಶ್ ಬ್ಲಾಗ್ಸ್ ಅವ್ರು ಹೇಳಿದ್ದಾರೆ ಒಂದ್ಸಲ ಸ್ಕ್ರಬ್ ಮಾಡಿದೆ ಸಾಫ್ಟ್ ಆಗಲ್ಲ, ಡಾರ್ಕ್ನೆಸ್ ಹೋಗಲ್ಲ ಅಂತ ನನ್ನ ಬ್ಲೇಮ್ ಮಾಡಂಗಿಲ್ಲ. ನೀವು ಟ್ರೈ ಮಾಡಿ, ಅದು ರಿಸಲ್ಟ್ ಕೊಡ್ತದೆ. ನೀವು ಪ್ರಾಪರ್ ಆಗಿ ಟ್ರೈ ಮಾಡಬೇಕು. ಓಕೆನಾ? ಇಷ್ಟು ಹೇಳ್ತಾ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಎಂತ ಅಂತ, ಏನೇನು ಥಿಂಗ್ಸ್ ಬೇಕು ಅಂತ. ಅದಕ್ಕಿಂತ ಮುಂಚೆ ನನಗೆ ಒಂದೆರಡು ಟಿಪ್ಸ್ ಹೇಳಬೇಕು ಅಂತ ಅನ್ಕೊಂಡೆ. ಲಿಪ್ಸನ್ನು ನಾವು ಮೆಥಡ್ ಇದೆ. ಅಂದರೆ ಫಸ್ಟ್ ಲಿಪ್ಸ್ ಸಾಫ್ಟ್ ಆಗಲಿಕ್ಕೆ ಫಸ್ಟ್ ಒನ್ ಥಿಂಗ್ ಸ್ಕ್ರಬ್ಬಿಂಗ್, ಸೆಕೆಂಡ್ ಥಿಂಗ್ ಮಾಯಿಶ್ಚರೈಸರ್. ಓಕೆ, ಸ್ಕ್ರಬ್ಬಿಂಗ್ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಯಾಕೆ ಸ್ಕ್ರಬ್ಬಿಂಗ್ ಮಾಡ್ತಾರೆ ಅಂದ್ರೆ, ಡಾರ್ಕ್ ಲಿಪ್ಸ್ ಎಲ್ಲ ಡಾರ್ಕ್ ಇದ್ರೆ ಅದೆಲ್ಲ ಹೋಗ್ಬೇಕಲ್ಲ, ಮತ್ತೆ ತುಟಿ ಎಲ್ಲ ಕ್ರ್ಯಾಕ್ ಬಂದ್ರೆ ಅದೆಲ್ಲ ಕೂಡ ಸ್ಕಿನ್ ಎಲ್ಲ ಕಿತ್ತು ಬರುತ್ತೆ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ. ಸ್ಕ್ರಬ್ಬಿಂಗ್ ಅಲ್ಲಿ 2 ಮೆಥಡ್ ಹೇಳ್ಕೊಡ್ತೀನಿ. ಫಸ್ಟ್ ಮೆಥಡ್, ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು 2 ಸ್ಪೂನ್ ಶುಗರ್ ಹಾಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಇಲ್ಲಿ ಶುಗರು, ಕಾಣಿಸ್ತಾ ಇದೆ ಅಲ್ವಾ? ಶುಗರ್ ಹಾಕೊಂಡಿದ್ದೀನಿ. ಈ ಶುಗರಿಗೆ ನಾನು ಹನಿ ಹಾಕೋತಾ ಇದ್ದೀನಿ. ಹನಿ ಅಂದ್ರೆ ಜೇನುತುಪ್ಪನ ಹಾಕೋತೀನಿ. ಸ್ವಲ್ಪ ಹೀಗೆ ಒಂದು ಸ್ವಲ್ಪ ಈ ಸ್ಪೂನಲ್ಲಿ ನಾನು ಶುಗರ್ ಮತ್ತೆ ಜೇನುತುಪ್ಪ ಹಾಕಿದ್ದೀನಿ. ಅದಕ್ಕೆ ನಾನು ಕೊಕೊನಟ್ ಆಯಿಲ್ ಹಾಕ್ತೀನಿ. ನಿಮಗೆ ಕೊಕೊನಟ್ ಆಯಿಲ್ ಹಾಕ್ಬೋದು, ಆಲ್ಮಂಡ್ ಆಯಿಲ್ ಹಾಕ್ಬೋದು, ಆಯಿಲ್ ಸಹ ಹಾಕ್ಬೋದು. ಬಟ್ ನಾನೇನು ಮಾಡ್ತೀನಿ, ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಯಾಕೆ ಕೊಕೊನಟ್ ಆಯಿಲ್ ಹಾಕ್ಬೇಕು ಅನ್ನೋದು ಹೇಳ್ತೀನಿ. ನಾನು ಸ್ವಲ್ಪ ಹಾಕಿದ್ದು ಇದ್ರ ಕ್ಯಾಪಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ಲೆಮನ್ ಇರುತ್ತಲ್ವ, ಈ ಲೆಮನ್ನ ಹಿಂಡ್ತೀನಿ ನೋಡಿ. ಹೀಗೆ ಚೆನ್ನಾಗಿ ಹಿಂಡಬೇಕು. ಆಯಿತಾ? ಹಿಂಡ್ತಾ ಇದ್ದೀನಿ ನಾನು ಲೆಮನ್ನ. ಇಷ್ಟು ಹಿಂಡಿದ ಮೇಲೆ ಇದನ್ನ ನಾವು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ. ಓಕೆ, ಇದನ್ನು ನಾನು ಸ್ವಲ್ಪ ಮಾಡಿದ್ದೀನಿ. ನೀವು ಇದನ್ನ ಮಾಡಿಬಿಟ್ಟು ಏರ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನ ಹೇಗೆ ನಾವು ಲಿಪ್ಸಿಗೆ ಸ್ಕ್ರಬ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ನಾನಿವಾಗ ತೋರಿಸ್ತೀನಿ ನಿಮಗೆ. ಜಸ್ಟ್ ಇದನ್ನ ಹೀಗೆ ತಗೊಂಡ್ಬಿಟ್ಟು, ಹೀಗಿರುತ್ತೆ, ಇದು ಹೀಗಿರುತ್ತಲ್ಲ ಲಿಪ್ಸಲ್ಲಿ, ಹೀಗೆ ಸ್ಕ್ರಬ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಾ? ಹೀಗೆ 5 minutes ಸ್ಕ್ರಬ್ ಮಾಡ್ಕೋಬೇಕು. ಬೇಕಾದಷ್ಟು ತಗೊಳ್ಳಿ. ಇದು ಲೆಮನ್ ಈಗ ನಿಮಗೆ ಜೇನುತುಪ್ಪ ತಿನ್ನೋಣ ಅನ್ಸುತ್ತೆ. ಫೈವ್ ಮಿನಿಟ್ಸ್ ಮಾಡಬೇಕು. ಇದನ್ನ ಈ ಸರ್ಕ್ಯುಲರ್ ಮೋಷನ್ ಅಲ್ಲೇ ಮಾಡಬೇಕು. ಇದನ್ನ 5 minutes ಸ್ಕ್ರಬ್ ಮಾಡಿದ್ದೀನಿ. ಇದನ್ನ ನಾನು ವಾಶ್ ಮಾಡಿಬಿಟ್ಟು ಬರ್ತೀನಿ. ಇವಾಗ ವೆಯ್ಟ್ ಮಾಡಿ. ಇದರಿಂದ ಲೆಮನ್ ಹಾಕೋದ್ರಿಂದ, ಲೆಮನಲ್ಲಿ ನಮಗೆ ಏನಂತಾರೆ, ಡಾರ್ಕ್ ಲಿಪ್ಸ್ ಕಮ್ಮಿ ಆಗುತ್ತೆ. ಕೊಕೊನಟ್ ಆಯಿಲ್ ನಮ್ಮ ಲಿಪ್ಸನ್ನು ಮಾಯಿಶ್ಚರೈಸಿಂಗ್ ಮಾಡುತ್ತೆ. ಹಾಗೆ ಹನಿ ಕೂಡ ಸಹ ಪಿಂಕ್ ಲಿಪ್ಸ್ ಮಾಡುತ್ತೆ. ಶುಗರ್ ಏನು ಮಾಡುತ್ತೆ ಅಂದರೆ, ಲಿಪ್ಸ್ ಒಡೆದಿರೋ ಲಿಪ್ಸನ್ನು ಸ್ಕಿನ್ನ ಕೀಳ ಹಾಗೆ ಮಾಡುತ್ತೆ. ಈ ರೀತಿ ಸ್ಕ್ರಬ್ ಮಾಡಿದ ಮೇಲೆ ಲಿಪ್ಸು ಫುಲ್ಲು ಸಾಫ್ಟ್ ಆಗೋಯ್ತು ನೋಡಿ. ಇವಾಗ
ನಾನು ಎರಡನೇ ಮೆಥಡ್ ತೋರಿಸ್ತೀನಿ. ಇವಾಗ ನಂದು ಇಷ್ಟು ಇದಿದೆ, ಸ್ಕ್ರಬ್ಬಿಂಗ್ ಉಳಿದಿದೆ. ನಾನು ಇದನ್ನ ಏನು ಮಾಡ್ತೀನಿ ಅಂದರೆ ಏರ್ ಕಂಟೈನರ್ ಬಾಕ್ಸಿನಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ನಾನು ವೀಕ್ಲಿ 2 or 3 ಟೈಮ್ಸ್ ಯೂಸ್ ಮಾಡ್ತೀನಿ. ನನ್ನ ಲಿಪ್ಸು ಯಾವಾಗೆಲ್ಲ ತುಂಬ ಡ್ರೈ ಅನಿಸುತ್ತೆ ಆವಾಗ ಯೂಸ್ ಮಾಡ್ತೀನಿ. ಸೆಕೆಂಡ್ ಥಿಂಗ್ ತುಂಬ ಈಸಿ ಫ್ರೆಂಡ್ಸ್. ಈ ರೀತಿ ಒಂದು ಬ್ರಷ್ ತಗೊಳ್ಳಿ, ಟೂತ್ ಬ್ರಷ್. ಈ ಟೂತ್ ಬ್ರಷ್ ಯಾವಾಗಲೂ ಸಾಫ್ಟ್ ಆಗಿರಬೇಕು. ಎರಡನೇ ಮೆಥಡ್ ಬಂದ್ಬಿಟ್ಟು ಈ ರೀತಿ ಒಂದು ಬ್ರಷ್ ತಗೊಳ್ಳಿ. ಇದು ಎರಡನೇ ಮೆಥಡ್ ಸ್ಕ್ರಬ್ಬಿಂಗ್. ಇದು ತುಂಬ ಈಸಿ. ಇದು ಆಫೀಸ್ ಹೋಗೋರೆ, ಕಾಲೇಜ್ ಹೋಗೋರೆ, ಅರ್ಜೆಂಟ್ ಇರುತ್ತಲ್ಲ ಅವರೆಲ್ಲ ಇದೇ ಮೆಥಡ್ ಯೂಸ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಒಂದು ಬ್ರಷ್ ತಗೊಳ್ಳಿ. ಬ್ರಷ್ ಯಾವಾಗಲೂ ಹಾರ್ಡ್ ಇರಬಾರ್ದು, ಹೀಗೆ ಸಾಫ್ಟೇ ಇರಬೇಕು. ಇದಕ್ಕೇನು ಮಾಡಿ ಅಂದರೆ ಹೀಗೆ ಹನಿ ಇರುತ್ತೆ, ಸ್ವಲ್ಪ ಹನಿ ತಗೊಳ್ಳಿ. ಹೀಗೆ ಜಸ್ಟ್ ಆಯಿತಾ? ಈ ಹನಿ ತಗೊಂಡು, ನನ್ನ ಹನಿ ಬಾಟಲ್ ತುಂಬ ದೊಡ್ಡದಿರೋದ್ರಿಂದ ಹಂಗೆ ಮಾಡ್ತೀನಿ. ಇದು ಫುಲ್ಲ ಹೀಗೆ ಹನಿ ಡಪ್ ಮಾಡಿ, ಚೆನ್ನಾಗಿ ಫುಲ್ ಹನಿ ಹಾಕಿ ಈ ಪೇಸ್ಟ್ ಈ ಟೂತ್ ಬ್ರಷ್ಗೆ ಹನಿ ಹಾಕ್ಬಿಟ್ಟು 3 to 4 minutes ಹೇಗೆ ನೀವು ಬ್ರಷ್ ಮಾಡ್ತೀರಾ ಹಾಗೆ ನೀವು ಲಿಪ್ಸನ್ನ ಬ್ರಷ್ ಮಾಡಬೇಕು. ಸರ್ಕ್ಯುಲರ್ ಮೋಷನಲ್ಲೂ ಮಾಡಬೇಕು. 3 to 4 minutes ಮಾಡ್ಕೋಬೇಕು. ಹನಿ ಬಾಯಿಗೆ ಹೋಗ್ತಾ ಇದೆ. ಇವಾಗ ನಾನು 3 to 4 minutes ಫುಲ್ ಲಿಪ್ಸನ್ನ ಮಾಡಿದ್ದೀನಿ ಆಯಿತಾ. ನಾನಿದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆನಾ? ವಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗ ನಾನು ವಾಶ್ ಮಾಡಿದ್ಮೇಲೆ ನನ್ನ ಲಿಪ್ಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಯಿತು, ಮತ್ತು ನನ್ನ ಲಿಪ್ಸ್ ಎಲ್ಲ ಒಡೆದೋಗಿತ್ತು, ಅದೆಲ್ಲ ಈ ಡೆಡ್ ಸ್ಕಿನ್ನಿಂದ ಹೋಯಿತು. ಓಕೆ, ಎಷ್ಟು ಸಾಫ್ಟ್ ಆಯ್ತಂದರೆ ಈ ಸ್ಪಾಂಜಿ ಲಿಪ್ಸ್ ಹಾಗೆ ಆಗಿದೆ ನನ್ನ ಲಿಪ್ಸು. ನನ್ನ ಲಿಪ್ಸ ಅಂತ ಫೀಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲಿಪ್ಸ್ ನಂದು. ಈಗ ಎರಡನೇ ಮೆಥಡ್ ಅಂದರೆ ಮಾಯಿಶ್ಚರೈಸಿಂಗ್ ಅಂದರೆ ಒಂದು ವ್ಯಾಸ್ಲಿನ್ ಹಾಕ್ಬೋದು, ಅಥವಾ ಈ ರೀತಿ ಯಾವುದೇ ಒಂದು ಬ್ರ್ಯಾಂಡ್ ಲಿಪ್ ಬಾಮ್ ಸಹ ಕೂಡ ನೀವು ಹಾಕ್ಬೋದು. ಇದನ್ನು ನೀವು ಎವ್ರಿ ಡೇ ನೈಟು ಅಂದರೆ ಮಲಗೋ ಮುಂಚೆ ಇದನ್ನ ಹಚ್ಕೊಳ್ಳಿ. ಎರಡನೇ ಥಿಂಗ್, ಮಾರ್ನಿಂಗ್ ಸಹ ಸ್ನಾನ ಎಲ್ಲ ಆದಮೇಲೆ ಹಚ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಲಿಪ್ಸ್ ಏನಾಗುತ್ತೆ ಅಂದರೆ ಸಾಫ್ಟ್ ಆಗುತ್ತೆ, ನೈಸ್ ಆಗುತ್ತೆ, ಎಲ್ಲ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ನಿಜವಾಗ್ಲೂ 100% ಇದಕ್ಕೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಬಟ್ ಯಾವುದು ಒಂದಿನದಲ್ಲಾಗಲ್ಲ, ಮಾಡ್ತಾ ಇರಬೇಕು. ಟೇಕ್ ಲಿಟಲ್ ಟೈಮ್ ಅಂತಾರಲ್ಲ ಹಾಗೆ. ನಾನೀಗ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 15 days ಆಗಿದೆ. ವೀಕ್ಲಿ 4 to 5 times ಮಾಡ್ತಾ ಇದ್ದೆ. ಈಗ ಬ್ಯುಸಿ ಶೆಡ್ಯೂಲಿಂದ ವೀಕ್ಲಿ 1 time ಮಾತ್ರ ಮಾಡ್ತಾ ಇದ್ದೀನಿ ನಾನು. ಸೊ ನನ್ನ ರಿಸಲ್ಟ್ ಇನ್ನೂ ಬರಬೇಕು. ಎರಡನೇದು ಇವಾಗ ಲಿಪ್ ಬಾಮ್ ಮಾಯಿಶ್ಚರೈಸರ್ನ ಹಚ್ಕೋಬೇಕು ಲಿಪ್ಸಿಗೆ. ಲಿಪ್ ಬಾಮ್ನ ಅಥವಾ ವ್ಯಾಸ್ಲಿನ್ ಸಹ ಹಚ್ಕೋಬೋದು, ನಿಮ್ಮ ಇಷ್ಟ. ಇದನ್ನು ಕೂಡ ಈ ರೀತಿ ಕೊಡಿ. ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಈಸಿಯಾದ ಮೆಥಡ್ ಅಲ್ವಾ. ₹1 ಖರ್ಚು ಮಾಡೋಂಗಿಲ್ಲ, ಯಾವ ಹಾಸ್ಪಿಟಲ್ ಸಹ ಹೋಗೋಂಗಿಲ್ಲ. ಅಥವಾ ಅಯ್ಯೋ ನನ್ನ ಲಿಪ್ಸ್ ಹಿಂಗಿದೆ, ನಾ ಹೊರಗಡೆ ಹೇಗೆ ಫಂಕ್ಷನಿಗೆ ಹೋಗ್ಬೋದು ಅಂತ ಹೆಣ್ಮಕ್ಳೆಲ್ಲ ಟೆನ್ಷನ್ ಮಾಡ್ಕೋತೀರ. ಇದೇನೂ ಇಲ್ಲ, ಈಸಿಯಾಗಿ ಮನೇಲೇ ಸಿಗೋಂಥ ಮೆಥಡಿಂದ ನಾವು ಈ ರೀತಿ ಹೋಮ್ ರೆಮಿಡೀಸ್ ಮಾಡಿಕೊಂಡು ನಮ್ಮ ಲಿಪ್ಸನ್ನ ಪಿಂಕ್ ಲಿಪ್ಸ್ ಆಗಿ, ಸಾಫ್ಟ್ ಲಿಪ್ಸ್ ಆಗಿ, ಡಾರ್ಕ್ ಸರ್ಕಲನ್ನೆಲ್ಲ ರಿಮೂವ್ ಮಾಡಿಸ್ಕೋಬೋದು. ಓಕೆನಾ ಫ್ರೆಂಡ್ಸ್? ಡೆಡ್ ಸ್ಕಿನ್ ಎಲ್ಲ ಹೋಗಿದೆ ನನ್ನ ಲಿಪ್ಸು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಲಿಪ್ಸು. ಸೊ ನಿಮ್ಮ ಲಿಪ್ಸ್ ಸಹ ನನ್ನ ಲಿಪ್ಸ್ ಹಾಗೆ ಆಗಬೇಕು ಅಂದರೆ ಈ ಮೆಥಡ್ನ ನೀವು ಫಾಲೋ ಮಾಡಬೇಕು. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕಡೆ ಹೀಗೆ ಕ್ಲಿಕ್ ಮಾಡಿ. ಆದರೆ ಒಂದು ಫ್ರೆಂಡ್ಸ್, ಯಾವುದೂ ಈಸಿಯಾಗಿ ಇರಲ್ಲ. ಈ ವಿಡಿಯೋ ಚಿಕ್ಕದಾಗಿ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ. ನನ್ನ ಟಿಪ್ಸನ್ನು ಹೇಳಬೇಕು ಅಂತ ನಿಮಗೆ ಈ ರೀತಿನ ಹೇಳಿದ್ದು. ಬಾಯ್ ಬಾಯ್, ಲವ್ ಯು.